ಹರಿ ಓಂ ಅತ್ಯುದ್ರಿಕ್ತವಿದೋಷ ಸತ್ಸುಖಮಃ ಜ್ಞಾನೈಕತಾನಪ್ರಭಾ ಸರ್ವಪ್ರಾಭವ ಶಕ್ತಿಭೋಗಬಲ ಸತ್ಸಾರಾತ್ಮದಿವ್ಯಾಕೃತಿಂ ಸೃಷ್ಟಿಸ್ಥಾನ ನಿರೋಧ ನಿತ್ಯ ನಿಯತಿ ಜ್ಞಾನ ಪ್ರಕಾಶಾವೃತಿ ಧ್ವಾಂತ ಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ. ಸರಿ, ಈಗೇನಾಯಿತು? ಭಗವಂತನು ದೇಹದ ಒಳಗೆ ಹೊರಗೆ ಎಲ್ಲ ಕಡೆಗೆ ಇದ್ದಾನ, ಅಣೋರಣೀಯನಾಗಿದ್ದಾನ ಅಂತ ಹೇಳಿದ್ರಿ. ಆ ಅಣೋರಣೀಯನಾಗ್ಯಾನ ಪರಮಾತ್ಮ ಅಂತ ಇಷ್ಟೆಲ್ಲ ಹೇಳಿದ ಮೇಲೆ ಈಗೇನ್ ಸಮಸ್ಯೆ ಬಂತು ಅಂತಂದ್ರ, ಹಂಗ ಒಳಗೂ ಹೊರಗೂ ಎಲ್ಲಾ ಕಡೆಗಳಲ್ಲಿ ಇರುವಂತಹ ಒಂದು ಸಬ್ಜೆಕ್ಟು ಅಥವಾ ಒಂದು ವಿಷಯ ಅಂದ್ರೆ ಯಾವುದು ಅಂತ ಕೇಳಿದ್ರೆ ಆಕಾಶ. ಸರಿ, ಹಂಗಾಗ ದೇವರು ಆಕಾಶದಂತೆ ಇದ್ದಾನ ಅಂತ ಆಯ್ತು. ಆಕಾಶದಂತೆ ಇದ್ದಾನ ಅಂತಂದ್ರೆ ಆಕಾಶವು ನಿರ್ವಿಕಾರವಾಗಿದೆ, ನಿರಾಕಾರವಾಗಿದೆ. ನಿರ್ವಿಕಾರ ಅಲ್ಲ, ನಿರಾಕಾರ. ಆಕಾಶವು ನಿರಾಕಾರವಾದದ್ದರಿಂದಾಗಿ ಆಕಾಶದಂತೆ ಪರಮಾತ್ಮನಿದ್ದಾನೆ ಅಂತ ದೃಷ್ಟಾಂತ ಕೊಡುವುದಾದರೆ ಪರಮಾತ್ಮನು ಕೂಡ ನಿರಾಕಾರನಾಗಬೇಕಾದೀತು. ಅಷ್ಟೇ ಬಂತು. ಅದಕ್ಕ ಉತ್ತರವನ್ನ ಕೊಡ್ತದೆ. ಏನು ಅಂದ್ರೆ ನಿರಾಕಾರನಲ್ಲ ಅಂತ ಉತ್ತರ. ಏನದ ಮಂತ್ರ ನೋಡ್ರಿ. ಅಂತರಿಕ್ಷೋದರ ಕೋಶೋ ಭೂಮಿ ಬುಧ್ನೋ ನ ಜೀರ್ಯತಿ ದಿಶೋ ಹ್ಯಸ್ಯ ಸ್ರಕ್ತಯೋ ಅಸ್ಯ ಉತ್ತರಂ ಬಿಲಂ ಸಗೇಶ ಕೋಶೋ ವಸುಧಾನಃ ತಸ್ಮಿನ್ ವಿಶ್ವಮಿದಂ ಶ್ರಿತಂ. ಇದು ಉತ್ತರ. ಅಂದ್ರೆ ಭಗವಂತ ನಿರಾಕಾರನಲ್ಲ, ಸಾಕಾರನಿದ್ದಾನೆ ಅಂತ ಅನ್ನೋದಕ್ಕೆ ಉತ್ತರ ಶುರುವಾಯ್ತು ಈಗ. ಸರಿನಾ? ಈಗ ಇಲ್ಲಿ ಈ ಮಂತ್ರದಲ್ಲಿ ದೇವರು ಅಂತ ತಿಳಿಸುವಂತಹ ಶಬ್ದ ಯಾವುದಿದೆ ವಿಚಾರ ಮಾಡಿ ನೋಡ್ರಿ. ಅಂತರಿಕ್ಷ ಉದರಹ, ಅಂತರಿಕ್ಷ ಅನ್ನುವುದು ಹೊಟ್ಟೆಯಾಗಿದೆ, ತಿಳಿತಾ? ಅಂತರಿಕ್ಷ ಎಂಬುದು ಹೊಟ್ಟೆಯಾಗಿದೆ. ಭೂಮಿ ಬುಧ್ನಃ, ಭೂಮಿ ಅನ್ನೋದವನ ಪಾದವಾಗಿದೆ. ನ ಜೀರ್ಯತಿ, ಅವನು ಜೀರ್ಣಗೊಳ್ಳುವುದಿಲ್ಲ. ದಿಶೋಹಿ ಅಸ್ಯ ಸ್ರಕ್ತಯ, ಈ ಭಗವಂತನ ಬಾಹುಗಳು. ಸ್ರಕ್ತಿ ಅಂದ್ರೆ ಬಾಹು, ಬರೆದಿಟ್ಕೊಳ್ರಿ. ಈ ಭಗವಂತನ ಬಾಹುಗಳು ದಿಕ್ಕುಗಳಾಗಿವೆ. ದ್ಯೌಹು ಅಸ್ಯ ಉತ್ತರಂ ಬಿಲಃ, ದ್ಯುಲೋಕ ಸ್ವರ್ಗ ಎಂಬುದು ಅವನ ತಲೆಯಾಗಿದೆ. ಇನ್ನು ಸಗೇಶ ಕೋಶ, ಇಂಥವನೇನಿದ್ದಾನಲ್ಲ ಇವನು ಕೋಶ. ಕೋಶ ಅಂದ್ರ ಸಾಮಾನುಗಳನ್ನ ಇಡುವಂತಹ ಒಂದು ಸ್ಥಳ. ವಸುಧಾನಂ, ವಸುಧಾನ ಸಯೇಶ ಕೋಶ ವಸುಧಾನ. ತಸ್ಮಿನ್, ಕೋಶ ಶಬ್ದಕ್ಕೆ ಅರ್ಥ ಬರ್ಕೋಬೇಡ್ರಿ, ವಸುಧಾನ ಶಬ್ದಕ್ಕೆ ಅರ್ಥ ಬರ್ಕೊಳ್ರಿ. ಹೇಳ್ತೀನಿ ನಾ ಏನೇನೆಂಬುದು ಹೇಳ್ತೀನಿ, ಆಯ್ತಾ? ತಸ್ಮಿನ್ ವಿಶ್ವಮಿದಂ ಶ್ರಿತಂ, ಅವನಲ್ಲಿ ಸಂಪೂರ್ಣವಾದ ಜಗತ್ತು ಆಶ್ರಯಿಸಿಕೊಂಡದ. ಮುಗಿದೋತಿಷ್ಟೀಗ. ಈಗ ಮಂತ್ರದ ಏನ್ ಅರ್ಥ ಮಾಡಿಕೊಂಡಿ ನಾವು? ಸಾಮಾನ್ಯವಾಗಿ ಮಂತ್ರದ ಅರ್ಥ ಏನು ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ದೇವೆ. ಇಲ್ಲಿ ಬರೋ ಸಮಸ್ಯೆ ಏನು, ಎದುರಾಗೋ ಸಮಸ್ಯೆ ಏನು ಅಂದ್ರೆ ದೇವರನ್ನು ತಿಳಿಸುವ ಪದ ಯಾವುದು ಅಂದ್ರೆ ದೇವರನ್ನ ತಿಳಿಸುವ ಪದ ಕೋಶಃ ಅಂತನ್ನುವ ಪದ. ಬರ್ಕೊಂಡಿಟ್ಕೊಳ್ರಿ. ಕೋಶ ಇಸ್ ಈಕ್ವಲ್ ಟು ಪರಮಾತ್ಮ. ಯಾಕ ಭಗವಂತನಿಗೆ ಕೋಶ ಅಂತ ಕರೆದದ್ದು? ಹಿಂದಕ್ ಬಂದದ ತೈತ್ರಿಯ ಉಪನಿಷತ್ನಲ್ಲಿ ಹೇಳುವಾಗ, ಬ್ರಹ್ಮಣ ಕೋಶೋಸಿ ಮೇಧಯಾ ಪಿಹಿತಃ ಶ್ರುತಂ ಮೇ ಗೋಪಾಯ ಆವಹಂತಿ ವಿತನ್ವಾನ ಬ್ರಹ್ಮಣ ಕೋಶೋಸಿ ಮೇಧಯಾ ಪಿಹಿತಃ. ನೀನು ವೇದಗಳ ಕೋಶ, ವೇದಗಳೆಲ್ಲವೂ ನಿನ್ನ ತಲೆಯ ತುಂಬಿಕೊಂಡಿವೆ. ವೇದ ತಿಂದವನು ಅಂತ ಹೇಳ್ಬೋದು ದೇವರನ್ನ. ಏನ್ ಹೇಳ್ಬೋದು ದೇವರಿಗೆ? ವೇದ ತಿಂದವನು ಅಂತ ಹೇಳ್ಬೇಕು, ಆಯ್ತಾ? ಬ್ರಹ್ಮಣ ಕೋಶ, ವೇದವನ್ನ ತಿಂದವನು, ವೇದವನ್ನು ಉಳ್ಳವನು ಅಂತ ಇಲ್ಲಿ ಭಗವಂತನಿಗೆ ಕೋಶ ಶಬ್ದದಿಂದ ಕರೀತಾ ಇದ್ದಾರೀಗ. ಭಗವಂತ ಕೋಶ, ಕೋಶ ಅಂದ್ರೆ ಏನರ್ಥ ಭಗವಂತನಿಗೆ? ಆಚಾರ ಅಂತ ನೋಡ್ರಿ, ಭಾಷ್ಯ ನೋಡ್ರಿ. ಕ ಇತಿ ಆನಂದ ಉದ್ದಿಷ್ಟ ಉಷ ಇಚ್ಛಾ ಪ್ರಕೀರ್ತಿತ ಆನಂದೇಚ್ಛಾ ಸ್ವರೂಪೋಸೌ ಕೋಶೋ ವಿಷ್ಣು ಪ್ರಕೀರ್ತಿತ.
ಚಲೋ ಆತ. ಬಿಡಿಸ್ಕೊಳ್ರಿ. ಕೋಶ ಅನ್ನೋ ಶಬ್ದಕ್ಕೆ ಭಗವಂತ ಅಂತ ಬರ್ಕೊಂಡಿದ್ರಿ. ಈಗ ಕ ಪ್ಲಸ್ ಉಷಃ ಅಂತ ಬರ್ಕೋಬೇಕು. ಬರ್ಕೊಳ್ರಿ. ಕ ಪ್ಲಸ್ ಉಷಃ ಅಂತ ಬರ್ಕೊಂಡು ಕದ ಕೆಳಗೆ ಅರ್ಥ ಆನಂದ ಅಂತ ಬರ್ಕೊಳ್ರಿ. ಉಷ ಶಬ್ದದ ಕೆಳಗಡೆಗೆ ಇಚ್ಛಾ ಅಂತ ಬರ್ಕೊಳ್ರಿ. ಹಾಗಾದರೆ ಕೋಶ ಅಂತಂದ್ರೆ ಏನಾಯಿತು? ಆನಂದ ಹಾಗೂ ಇಚ್ಛೆಗಳ ಸ್ವರೂಪ ಅಂತ ಅರ್ಥ. ಆನಂದ ಇಚ್ಛಾ ಸ್ವರೂಪೋಸೌ ಕೋಶೋ ವಿಷ್ಣು ಪ್ರಕೀರ್ತಿತ. ಬರ್ಕೊಂಡ್ಬಿಡಿ ಅಷ್ಟು. ಕೋಶ ಅನ್ನೋ ಶಬ್ದಕ್ಕೆ ಮೊದಲು ಪರಮಾತ್ಮ ಅಂತ ಬರ್ಕೊಂಡು, ಆಮೇಲೆ ಕ ಅನ್ನೋ ಶಬ್ದಕ್ಕೆ ಆನಂದ, ಉಷ ಅನ್ನೋ ಶಬ್ದಕ್ಕೆ ಇಚ್ಛಾ, ಆನಂದ ಹಾಗೂ ಇಚ್ಛೆಗಳೇ ಸ್ವರೂಪವಾದ್ದರಿಂದ ಪರಮಾತ್ಮನನ್ನ ಕೋಶ ಕೋಶ ಅಂತ ಕರೀತಾರ. ಹಿಂಗ ನಿರ್ವಚನ ಮಾಡ್ಲಿಕ್ಕೆ ಬರೋದು ಶ್ರೀಮದಾಚಾರ್ಯರಿಗೆ ಮಾತ್ರ. ಉಳಿದವ್ರು ನಿರ್ವಚನ ಮಾಡ್ಲಾರ್ರಿ. ಹಿಂಗೆಲ್ಲ ಬಹಳ ಕಷ್ಟದ ಉಳಿದವ್ರು ಮಾಡ್ಲಿಕ್ಕೆ. ಭಾಷ್ಯ ನೋಡ್ರಿ. ಕ ಇತ್ಯಾನಂದ ಉದ್ದಿಷ್ಟ ಉಷ ಇಚ್ಛಾ ಪ್ರಕೀರ್ತಿತ ಆನಂದೇಚ್ಛಾ ಸ್ವರೂಪೋಸೌ ಕೋಶೋ ವಿಷ್ಣು ಪ್ರಕೀರ್ತಿತ. ಸರಿನಾ? ಮುಂದೆ ನೋಡ್ರಿ. ತಸ್ಯ ಉದರೇ ಅಂತರಿಕ್ಷಂ. ಅವನ ಆ ಭಗವಂತನ ಅಂದ್ರೆ ಇಚ್ಛಾನಂದ ಸ್ವರೂಪ ಅಥವಾ ಆನಂದ ಇಚ್ಛಾ ಸ್ವರೂಪನಾದ ಪರಮಾತ್ಮನ ಉದರದಲ್ಲಿ, ಉದರ ಅಂದ್ರೆ ಏನು? ಹೊಟ್ಟೆ. ಆ ಉದರದಲ್ಲಿ ಅಂತರಿಕ್ಷವು ಇದೆ. ಪೃಥಿವಿ ಪಾದಬುದ್ಧಯೋ. ಪೃಥ್ವಿ ಎಲ್ಲದ ಭಗವಂತನಿಗೆ ಅಂತ ಕೇಳಿದ್ರೆ ಪಾದದ ಕೆಳಭಾಗದಲ್ಲಿ ಇದೆ. ಅದು ಬುದ್ಧನ ಅಂದ್ರೆ ಕೆಳಭಾಗ ಅಂತ ಅರ್ಥ. ಪಾದಬುದ್ಧಯೋ ಅಂದ್ರೆ ಎರಡೂ ಪಾದಗಳ ಕೆಳಭಾಗವನ್ನು ಭೂಮಿ ಆಶ್ರಯಿಸಿಕೊಂಡಿದೆ, ಭೂಮಿ ಹುಟ್ಟಿದೆ. ಆಯ್ತಾ? ಇನ್ನು ಶಿರೋ ವಿವರಗಾದ್ಯೌಶ್ಚ. ಸ್ವರ್ಗಲೋಕವು ಈ ಭಗವಂತನ ತಲೆಯ ವಿವರ ಅಂದ್ರೆ ಈ ಪ್ಲೇಸ್ ಅನ್ನ ಆಶ್ರಯಿಸಿಕೊಂಡಿದೆ. ಸರಿ ಆಯ್ತಾ? ಆಮೇಲೆ ದಿಶೋ ಬಾಹುಷು ಸಂಸ್ಥಿತಾ. ಭಗವಂತನ ಅದಕ್ಕ ಅಂತ ಕೋಶ ಅಂತ ಅನ್ನೋದು ಕರೆಸಿಕೊಳ್ಳುವುದು ಭಗವಂತನಿಗೆ ಹೆಸರು. ಭಗವಂತನಿಗೆ ಯಾವ ಕಾರಣಕ್ಕಾಗಿ ಶಾಸ್ತ್ರವು ಕೋಶ ಎಂದು ಕರೆಯುತ್ತದೆ ಅಂದ್ರೆ ಆನಂದ ಹಾಗೂ ಇಚ್ಛೆಯ ರೂಪ ಆಗಿದ್ದಾನಾದ್ದರಿಂದ ಎರಡೂ ಗುಣಗಳು, ಆನಂದವೆಂಬುವುದು ಗುಣ, ಇಚ್ಛಾ ಅಂತನ್ನುವುದು ಗುಣ. ಕ ಅನ್ನೋ ಶಬ್ದಕ್ಕೆ ಆನಂದ, ಉಷ ಅನ್ನೋ ಶಬ್ದಕ್ಕೆ ಇಚ್ಛಾ. ಭಗವಂತನಿಗೂ ಭಗವಂತನ ಗುಣಕ್ಕೂ ಅಭೇದವಿದ್ದದ್ದರಿಂದ ಆನಂದ ಹಾಗೂ ಇಚ್ಛಾ ರೂಪ ಅವನೇ ಆಗಿದ್ದಾನೆ. ಸೊ ಭಗವಂತನಿಗೆ ಕೋಶ ಎಂದು ಕರೆಯಬೇಕು. ಮುಂದ ಆಯ್ತಾ? ನೋಡ್ರಿ, ಮುಂದೆ ಹೇಳ್ತಾರೆ. ಆನಂದೇಚ್ಛ ತಸ್ಯ ಉದರೇ ಅಂತರಿಕ್ಷಂ. ಆ ಭಗವಂತನ ಉದರದಲ್ಲಿ ಏನದ? ಅಂತರಿಕ್ಷವಿದೆ. ಸರಿನಾ? ಆ ಭಗವಂತನ ಉದರದಲ್ಲಿ ಏನದ? ಅಂತರಿಕ್ಷವಿದೆ ಅಂತ ತಿಳ್ಕೊಳ್ರಿ. ಮುಂದ ಪೃಥಿವಿ ಪಾದ ಬುದ್ಧಯೋಹೋ. ಭಗವಂತನ ಎರಡೂ ಪಾದದ ಕೆಳಭಾಗದಲ್ಲಿ ಪೃಥ್ವಿ ಇದೆ. ಅರ್ಥ ಆಯ್ತಾ? ಬರ್ಕೊಂಡಿಟ್ಕೊಳ್ರಿ. ಅದು ಬುದ್ಧ ಅನ್ನೋ ಶಬ್ದಕ್ಕೆ ಕೆಳಭಾಗ ಅಂತ ಇಷ್ಟು ಗೊತ್ತಾರ ಸಾಕು. ಮುಂದ ಶಿರೋ ವಿವರಗ ದ್ಯೌಹು. ಭಗವಂತನ ಈ ತಲೆ ಎಂಬುವಂತಹ ಪ್ಲೇಸ್ ಏನದ, ಈ ಜಾಗದಲ್ಲಿ ಸ್ವರ್ಗ ಆಶ್ರಯಿಸಿಕೊಂಡದ. ಸರಿ ಆಯ್ತಾ? ಭಗವಂತನ ಈ ಜಾಗದಲ್ಲಿ ತಲೆ ಭಾಗದಲ್ಲಿ ಸ್ವರ್ಗ ಆಶ್ರಯಿಸಿಕೊಂಡದ. ದಿಶಃ ಬಾಹುಷು ಸ್ಥಿತಾಹ. ಭಗವಂತನ ಬಾಹುಗಳು ಎಲ್ಲಾ ದಿಕ್ಕುಗಳಲ್ಲಿ ತುಂಬಿಕೊಂಡಾವ. ಪೂರ್ವ ಪಶ್ಚಿಮೋತ್ತರ ದಕ್ಷಿಣ ಎಲ್ಲಾ ಬಾಹುಗಳು ತುಂಬ್ಕೊಂಡ್ಬಿಟ್ಟಾವ. ಇನ್ನ ಅಜರೋಯಂ ಮಹಾವಿಷ್ಣು. ಭಗವಂತ ಏನಾಗ್ಯಾನ? ಅಜರ. ಅಜರ ಅಂದ್ರ ಜೀರ್ಣವಾಗುವುದಿಲ್ಲ. ಜರ ಅಂದ್ರ ಜರಾಜರ್ಜಿತ, ಜೀರ್ಣವಾಗುವುದು. ಜೀರ್ಣವಾಗುವುದಕ್ಕೆ ಜರ ಅಂತ ಕರೀತಾರ. ದೇವರು ಅಜರನಾಗಿದ್ದಾನೆ ಅಂದ್ರ ಅವ ನಾಶ ಹೊಂದಂಗಿಲ್ಲ, ಜೀರ್ಣ ಆಗಂಗಿಲ್ಲ ಅಂತ ಅರ್ಥ. ಅದಕ್ಕೆ ಅಜರೋಯಂ ಮಹಾವಿಷ್ಣು. ಇನ್ನ ವಸುಧಾನ. ವಸುಧಾನ ಅಂತ ದೇವರಿಗೆ ಶಬ್ದ. ವಸವೋ ದೇವತಗಣ. ದೇವತೆಗಳ ಗಣಕ್ಕೆ ವಸುಗಳು ವಸುಗಳು ಅಂತ ಕರೀತಾರ. ತೇಷಾಂ ನಿಧಾನಂ. ಅವರಿಗೆ ಆಶ್ರಯನಾದದ್ದರಿಂದ ಭಗವಂತ ವಸುಧಾನ ಅಂತ ಕರೆಯಲ್ಪಟ್ಟಾನ. ಸರಿ ಆಯ್ತಾ? ತಸ್ಮಿನ್ ಸರ್ವಮಿದಂ ಶ್ರುತಂ. ಇಂತಹ ಭಗವಂತನಲ್ಲಿ ಸಂಪೂರ್ಣವಾದ ಜಗತ್ತು ಆಶ್ರಯಿಸಿಕೊಂಡದ. ಇದೊಂದು ಹೊಸ ಶಬ್ದ ದೇವರಿಗೆ, ವಸುಧಾನ ಅಂತ. ವಿಷ್ಣು ಸಹಸ್ರನಾಮದಲ್ಲಿ ಬಂದದ. 1000 ನಾಮದಲ್ಲಿ ವಸುಧಾನ ಅಂತ ದೇವರಿಗೆ ಹೆಸರು. ಯಾಕ? ಎಲ್ಲಾ ದೇವತೆಗಳ ಗಣಕ್ಕೆ ಆಶ್ರಯ ನೀಡಿದವನಾದ್ದರಿಂದ ವಸುಧಾನ ಅಂತ ಕರೀತಾರ. ಸರಿ ಆಯ್ತಿಲ್ಲ? ವಸುಧಾನ ವಸುದೇವ ಶಬ್ದಾರ್ಥ ಗೊತ್ತಾಯ್ತಾ?
ಈಗ ಈ ಚಾಂದೋಗ್ಯ ಉಪನಿಷತ್ತಿನ ಭಾಷ್ಯದ ಹಿನ್ನೆಲೆಯಲ್ಲಿ ವಾಸುದೇವ ಶಬ್ದಾರ್ಥವನ್ನು ನೋಡಿಕೊಳ್ಳ್ರಿ, ಎಷ್ಟು ಚಂದ ಬರ್ತದೆ ವಾಸುದೇವ ಶಬ್ದಾರ್ಥ. ಯಾಕ ವಸವೋ ದೇವತಗಣ, ವಸು ಅಂದ್ರೆ ದೇವತೆಗಳ ಗಣ, ಆ ದೇವತೆಗಳ ಗಣಕ್ಕೆ ದೇವನಾದದ್ದರಿಂದ ವಾಸುದೇವ ಅಂತ ಪರಮಾತ್ಮನ ಹೆಸರು ಬಂತೀಗ. ವಾಸುದೇವ ಅಂತನೋ ಶಬ್ದಕ್ಕ ವಸವೋ ದೇವತಗಣ, ವಸುದೇವತೆ, ವಸು ಅಂದ್ರೆ ದೇವತೆಗಳು, ಆ ದೇವತೆಗಳಿಗೆ ಇವನು ದೇವತೆಯಾದ್ದರಿಂದ ವಾಸುದೇವ ಅಂತ ಹೇಳಿಕ್ ಬರ್ತದೆ, ಹೊಸ ಅರ್ಥ ಅದಕ್ಕ. ಸರಿನಾ? ಮುಂದೆ ಹೋಗೋಣ ಬರ್ರಿ. ಏನಾಯ್ತು ಮುಂದೆ? ಹೆಂಗ್ ಬರಂಗಿಲ್ಲ? ಬರ್ತದ. ದಾನ ಅಂದ್ರೆ ಏನು? ಇಡೋ ಸ್ಥಾನ ಅಂತ ಅರ್ಥ. ವಸುಧಾನ, ವಸ್ತುಗಳನ್ನ ಇಡುವ ಪೆಟ್ಟಿಗೆ. ಪೆಟ್ಟಿಗೆ ವಸ್ತುಗಳನ್ನ ಇಡುವಂತ ಪೆಟ್ಟಿಗೆ. ಸರಿ ಆಯ್ತಾ? ಸೊ ಅಂತರಿಕ್ಷೋದರಃ ಕೋಶಃ ಭುವಿ ಬುಧ್ನಃ ನ ಜೀರ್ಯತೆ ದಿಶೋಕ್ಯಸ್ಯ ಸ್ರಕ್ತಯಃ ದ್ಯವರಸ್ಯ ಉತ್ತರಂ ಬಿಲಂ ನ ಸಯೇಷ ಕೋಶಃ ವಸುಧಾನಃ ತಸ್ಮಿನ್ ವಿಶ್ವಮಿದಂ ಶ್ರಿತಂ ಅಂತ ಆಯ್ತು. ಹೌದು, ಏನ್ ಮಾಡಿದ್ರಿ ನೀವು ಅಂತ ಕೇಳಿದ್ರೆ, ಏನ್ ಮಾಡಿದ್ರಿ ಅಂದ್ರೆ ಪ್ರಶ್ನೆ ಕೇಳಿದ್ ನಾವೇನ್ ಕೇಳಿದ್ವಿ ಅಂದ್ರೆ ದೇವರು ನಿರಾಕಾರನೋ ಸಾಕಾರನೋ ಅಂತ ಕೇಳಿದ್ವಿ. ಉತ್ತರ ಕೊಡ್ಬೇಕಾದ್ರೆ ನೀವೇನ್ ಕೊಡ್ಬೇಕಾಗಿತ್ತು? ಕೈ ಕಾಲು ಬಾಯಿ ಮೂಗವ ಅಂತ ಉತ್ತರ ಕೊಡ್ಬೇಕಾಗಿತ್ತು. ಅದನ್ನ ಬಿಟ್ಬಿಟ್ಟು ಹೊಟ್ಯಾಗ ಅಂತರಿಕ್ಷದ, ಪಾದೊಳಗ ಭೂಮಿಯದ, ಭುಜಗಳಲ್ಲಿ ದಿಕ್ಕುಗಳವ, ತಲೆ ಮೇಲೆ ಸ್ವರ್ಗದ, ಇವ ದೇವರು ಪೆಟ್ಟಿಗಿದ್ದಂಗಿದ್ದಾನೆ, ಎಲ್ಲಾ ದೇವತೆಗಳು ಅವನೊಳಗೆ ಸೇರ್ಕೊಂಡ್ರ, ಇಡೀ ಜಗತ್ತು ಅವನ ಆಶ್ರಯಿಸಿಕೊಂಡದ. ಹಿಂಗ ಯಾರಾದ್ರೂ ಉತ್ತರ ಕೊಡ್ತಾರ? ಉತ್ತರ ಕೊಡೋ ಕ್ರಮನ ಅದಕ್ಕೆ ವೇದ ಅಂತದ. ಭಗವಂತನಿಗೆ ಆಕಾರ ಇದೆ, ಅಂಗಗಳಿವೆ ಅಂತ ಇಷ್ಟೇ ಹೇಳಿದ್ದ ಮುಗಿಸಬಾರದು. ಅಂಥ ಆಕಾರ ಅಂಗಗಳು ಎಷ್ಟು ಸಮರ್ಥವ ಅಂತಂದ್ರೆ ಒಂದೊಂದನ್ನ ಒಳಗಿಟ್ಕೊಳ್ಳುವಷ್ಟು ಸಮರ್ಥವ ಅಂತ ಹೇಳ್ಬೇಕಾಗ್ಯದ. ಕೂಸಿಗೆ ಕೈ ಇರ್ತಾವ, ಸಾಮಾನ್ಯ ಎತ್ತಲಿಕ್ಕೆ ಆಗ್ತಿರ್ತೇನೆ, ಕೂಸಿನ ಕೈಯಿಂದ ಆಗಂಗಿಲ್ಲ. ಹುಟ್ಟಿದ ಕೂಸದಪ್ಪ, ಅದು ಕೈ ಇಲ್ಲನಂದ್ರೆ ಕೈ ಇದ್ದೇ ಇರ್ತದೆ. ಸಾಮಾನ್ಯ ಎತ್ತಬೇಕು ಅಂದ್ರೆ ಆಗ್ತಿರಂಗಿಲ್ಲ. ಹಂಗೇನು ಅಂದ್ರೆ ಅಲ್ಲ, ದೇವರ ಆಕಾರಗಳೇನವ. ಈ ಎಲ್ಲಾ ದೇವರ ಆಕಾರ ಎಂಥದ್ದು ಅಂದ್ರೆ ಇಂಥ ವಸ್ತುಗಳನ್ನ ಹಿಡಿದಿಟ್ಟುಕೊಳ್ಳಿಕ್ ಸಮರ್ಥ ಆಗಿದೆ. ಅಂದ್ರೆ ವೇದ ಏನ್ ಮಾಡ್ಲಿಕ್ಕತ್ತದ? ಎರಡು ಕೆಲಸ ಮಾಡ್ಲಿಕ್ಕತ್ತದ ಒಟ್ಟಿಗೆ. ಭಗವಂತನ ಸಾಕಾರತ್ವವನ್ನ ಹೇಳೋದ್ರ ಜೊತೆಗೆ ಸಾಮರ್ಥ್ಯವನ್ನೂ ಹೇಳ್ತಾ ಇದೆ. ಅದಕ್ಕೆ ಇಷ್ಟೆಲ್ಲ ಹೇಳಬೇಕಾಯಿತು. ತೇಷಾಂ ನಿಧಾನಂ ಭಗವಾನ್ ತಸ್ಮಿನ್ ಸರ್ವವಿದಂ ಶ್ರಿತಂ. ಮುಗಿತು. ಈ ಉತ್ತರವನ್ನು ಕೊಟ್ಟು ಮುಗಿಸಿದ್ರು. ಪ್ರಾಯಶಃ ಶಾಂಡಿಲ್ಯ ಮುನಿಗಳ ಉಪಾಸನೆಯ ಅನಂತರದಲ್ಲಿ ಬಂದ ಪ್ರಶ್ನೆಗೆ ಇದು ಉತ್ತರವಾಯಿತು. ಇದರ ಮೇಲೆ ಈಗ ಏನಾಯ್ತು ಅಂದ್ರೆ ಈ ಉತ್ತರ ಕೊಟ್ಟವರು ಯಾರು ಅನ್ನೋದನ್ನ ವಿವರಣೆ ಕೊಡ್ಬೇಕಾಗಿದೆ. ಇನ್ನ ಅಲ್ಲಿ ಸ್ರಕ್ತ ದಿಶಃ ಹಿ ಅಸ್ಯ ಸ್ರಕ್ತಯ ಅಂತ ಹೇಳಿದ್ರಿ. ದಿಕ್ಕುಗಳೇ ಭಗವಂತನ ಬಾಹುಗಳು ಅಂತ ಹೇಳಿದ್ರಿ. ದೇವರಿಗೆ 4 ಕೈಯವ. ಆ 4 ಕೈಗಳ ಹೆಸರೇನು, ಅದರ ಉಪಾಸನೆಯನ್ನ ಹೆಂಗ್ ಮಾಡಬೇಕು ಅಂತ ಇವತ್ತು ಪಾಠ ಪ್ರಾರಂಭ. ಬಹಳ 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 ದಿನಗಳಿಂದ ಭಗವಂತನಿಗೆ 4 ಕೈಗಳವ 4 ಅಂತ ಕೇಳ್ಕೋತ್ ಬಂದೀವಿ. ಆದ್ರ ಆ 4 ಕೈಗಳಿಗೆ ಒಂದು ಹೆಸರದ ಅಂತ ಅನ್ನೋದು ಕಲ್ಪನಾ ಇರುವುದಿಲ್ಲ. ಯಾಕಂದ್ರೆ ನಾವು ಪುರಾಣದಾಗ ಇದನ್ನೆಲ್ಲ ಹೇಳುವುದಿಲ್ಲ. ನಿಮಗೆ ಯಾಕೆ ಇರುವುದಿಲ್ಲ? ನಾವು ಹೇಳುವುದಿಲ್ಲ. ನಾವ್ಯಾಕೆ ಹೇಳುವುದಿಲ್ಲ ಅಂದ್ರೆ ಪುರಾಣದಾಗ ಹೇಳುವುದಿಲ್ಲ. ಏನನ್ನೋದು ಉತ್ತರ, ಅದು ಪುರಾಣ, ಅದರಿಂದ ಎಲ್ಲಾನು ಹೇಳಲಿಕ್ಕೆ ಆಗ್ತದ ಅಂತ ಏನಿರುವುದಿಲ್ಲ. ಪಾಠ ಆದಾಗ ವಾಕ್ಯ ಓದ್ತಾ ಇದ್ರೆ ಎಲ್ಲ ವಿಷಯಗಳು ಗೊತ್ತಾಗ್ತದ. ಪುರಾಣ ಅಂತ ಹೇಳ್ತಾರ ನೋಡ್ರಿ ಪಾಪ ಇವ್ರು. ನಮ್ಮ ಪುರಾಣ ಅಂದ್ರೆ ಪುರಾಣ, ಅದಕ್ಕೆ ಪೂರ್ಣ ಹೇಳಂಗಿಲ್ಲ, ಅದಕ್ಕೆ ಪುರಾಣ ಅಂತ ಕರಿಬೇಕು ಅಂತ. ಏನು? ಈ ಭಗವಂತನಿಗೆ 4 ಭುಜಗಳಿವೆ, ಕೈಗಳಿವೆ ಅಂತ ಅನ್ನೋದದ. ಅವುಗಳ ಹೆಸರೇನು ಅಂತ ಬರ್ಕೊಳ್ರಿ. ಹೆಂಗ್ ಬರ್ಕೋಬೇಕು ಅಂದ್ರೆ ದೇವರ ಚಿತ್ರವನ್ನ ತೆಗಿಬೇಕು. ಮೊದಲು ಒಬ್ಬ ವ್ಯಕ್ತಿ ಕೈ ತೆಗೆದು 2 ಮೇಲಿನ ಕೈ 2 ಕೆಳಗಿನ ಕೈ ತೆಕ್ಕೊಳ್ರಿ. ಅಂದ್ರೆ ಹೆಸರು ಬರ್ಕೊಂಡ್ರೆ ಅರ್ಥ ಇರ್ತದೆ ನಿಮಗೆ. ಮ್ಯಾಲೆ 2 ಕೈಗಳು ಬರ್ಬೇಕು, ತೆಳಗೆ 2 ಪಾದ ಇರ್ಲಿ. ಬರೀ ಮೇಲೆ ಅಷ್ಟ ಕೈ ಮಾಡಿ ಕೂಡಿಸಿ ಬಿಡ್ಬೇಡ್ರಿ ಅವ್ನ ದೇವ್ರನ್ನ. ಪಾಪ ಬರೀ ಕೈ ಅಟ್ಟ ಇಟ್ಕೊಂಡು ಕೂತ್ಕೊಳ್ಳೋದು. ಮನುಷ್ಯ ಚಿತ್ರ ತೆಗೆದು 2 ಕೈ ಬದ್ಲಿ 2 ಕೈ ತೆಕ್ಕೊಳ್ರಿ. ಆಯ್ತಾ? ಇನ್ನ ಮೇಲಿನ ಬಲಗೈಗೆ ಜುಹು ಅಂತ ಹೆಸರು. ಜುಹು. ಕೆಳಗಿಂದಕ್ಕ ಸಹಮಾನ.
ಮೇಲಿನ ಬಲಗೈ ಕೆಳಗಿನ ಬಲಗೈ ಸಹಮಾನ. ಮೇಲಿನ ಎಡಗೈಗ ರಾಗ್ನಿ, ಕೆಳಗಿನ ಎಡಗೈಗ ಸುಭೂತ. ಮುಗೀತು. ನಾಲ್ಕ ಕೈ ಅವ, ಹಂಗ ಉದ್ದು ಬರ್ಕೋತ ಹೋಗ್ಬೇಡ್ರಿ. ನಾಲ್ಕೈ ಹಂಗ ಆಚಾರ ಹೇಳ್ತಾರ ತಿಕ್ಕೊಂಡು 5ನೇ ಕೈ 6ನೇ ಕೈ ಅಂತ ಬರ್ಕೋತ್ಕೋಬೇಡ್ರಿ. ಮತ್ತೆ ಎಷ್ಟ್ ಚಂದ ಹೆಸರವ ನೋಡ್ಕೊಳ್ರಿ. ಮಂತ್ರ ನೋಡ್ರಿ, ಉಪನಿಷತ್ ಹೇಳಿಕತೀನಿ. ತಸ್ಯ ಪ್ರಾಚೀದಿಕ, ಆ ಭಗವಂತನ ಪೂರ್ವ ದಿಕ್ಕು ಅಂದ್ರ ಪೂರ್ವ ದಿಕ್ಕಿನಲ್ಲಿರುವ ಬಾಹು ಹೆಸರು ಜುಹುರ್ನಾಮ, ಜುಹು ಅಂತ ಹೆಸರು. ತಿಳಿತಾ? ಸಹಮಾನ ನಾಮ ದಕ್ಷಿಣ, ಅದಕ್ಕೆ ಸಹಮಾನ ಅಂತ ಹೆಸರು. ದಕ್ಷಿಣ, ದಕ್ಷಿಣ ಅಂದ್ರೆ ಆ ಬಲಭಾಗದ ಕೆಳಗೈ, ಕೆಳಗೈಯನ್ನ. ಇನ್ನ ರಾಜ್ಞಿ ನಾಮ ಪ್ರತೀಚಿ, ಪಶ್ಚಿಮ ದಿಕ್ಕಿನಲ್ಲಿ ಏನದ ರಾಜ್ಞಿ ಅಂತ ಹೆಸರದ. ಅದು ಎಡಗೈ, ಎಡಗೈ ಬಂದ ಮೇಲೆ ಬಂದಲ್ಲ, ಅದಕ್ಕೆ ಪಶ್ಚಿಮ ದಿಕ್ಕಿನಲ್ಲಿ ಇರುವಂತಹದ್ದು. ಇನ್ನ ಸುಭೂತ ನಾಮ ಉದೀಚಿ, ಸುಭೂತ ಅಂತ ತಿಳಿದುಕೊಂಡು ಉತ್ತರ ದಿಕ್ಕಿನಲ್ಲಿರುವಂತಹದ್ದು, ಅದರ ಕೆಳಗೈ ಅಂತ ಅರ್ಥ ಅದಕ್ಕೆ. ಸರಿ ಹೊತ್ತಿಲ್ಲ? ಈಗ ಬರ್ಕೊಂಡ್ರಲ್ಲ, ಉತ್ತರ ಅಂತ ಬರ್ಕೊಳ್ರಿ. ಸುಭೂತ, ಸುಭೂತಾದ ಕೆಳಗ ಉತ್ತರ ಅಂತ ಬರ್ಕೊಳ್ರಿ. ಏನಾಯ್ತು? ಪೂರ್ವ ದಿಕ್ಕಿನಲ್ಲಿ ಭಗವಂತನ ಬಲಗೈಯ ಮೇಲಿನ ಬಲಗೈ ಇದೆ, ಜುಹು ಎಂದು ಹೆಸರು, ಈಸ್ಟ್. ಆಮೇಲೆ ಸಹಮಾನ ಎಂಬ ಹೆಸರು ತೆಳಗಿನ ಬಲಗೈ, ಅದೇನದ ಅಂದ್ರೆ ಸೌತ್ ಒಳಗದ, ಅದು ದಕ್ಷಿಣ. ರಾಜ್ಞಿ ಎನ್ನುವಂತಹ ಹೆಸರಿಂದು ವೆಸ್ಟ್ ಒಳಗದ. ಇದು ಸುಭೂತ ಅನ್ನುವಂತಹ ಹೆಸರು ಸೌತ್ ಒಳಗದ, ನಾರ್ತ್ ಒಳಗದ ಅಂತ ತಿಳ್ಕೊಳ್ರಿ. 4 ದಿಕ್ಕಿಗೆ 4 ಕೈ ಬಂದ್ವು ಈಗ. ಸರಿ ಆತ? ಹಿಂಗವ ಹಂಗವ, ಮೇಲೆ ತಳಗಲ್ಲ ಅವು ಇರೋದು, ಹಿಂಗವ ಅವು. ಹಂಗ ಹೇಳಿಕತ್ತೀವಿ ನಾವು. ಅದು ಮೇಲಿನ ಕೈ ಕೆಳಗಿನ ಕೈ ಎಂಬುದು ಹೇಳಲಿಕ್ಕೆ ನಮ್ಗೆ. ಯಾಕಂದ್ರೆ ಎಲ್ಲಾ ಕೈನು ಹಿಂಗೆ ಬಂದ್ರೆ ನಮ್ ಕಲ್ಪನಾ ಬರುದಿಲ್ಲಲ್ಲ, ಅದಕ್ಕೆ ಹಂಗ ಹೇಳಿ ಅಷ್ಟ. ನಾವು 3D ತಗೊಂಡ್ರೆ ಕರೆಕ್ಟ್ ಗೊತ್ತಾಗ್ತದೆ. 3 ಡೈಮೆನ್ಷನ್ ಬಂದ್ರೆ ಗೊತ್ತಾಗ್ತದೆ. ಹೆಸರು ಗೊತ್ತಾಗ್ತೇನ್ರಪ್ಪ? ಮೊದಲನೇ ಹೆಸರು ಸರಿಯಾಗಿ ತಿಳ್ಕೊಳ್ರಿ. ದೇವರ ಮೇಲಿನ ಬಲಗೈಗೆ ಜುಹು, ಕೆಳಗಿನ ಬಲಗೈಗೆ ಸಹಮಾನ, ಮೇಲಿನ ಎಡಗೈಗೆ ರಾಜ್ಞಿ, ಕೆಳಗಿನ ಎಡಗೈಗೆ ಸುಭೂತ ಅಂತ ಹೆಸರು. ಕರೆಕ್ಟ್. ಈಗ ಅದು ವಿಚಾರ ಮಾಡ್ರಿ, ಅದ್ರೊಳಗೆ ಯಾವ್ಯಾವ ಆಯುಧಗಳನ್ನು ಹಿಡ್ಕೊಂಡಾನ, ಏನೇನ್ ಮಾಡ್ಯಾನ ಅಂತ ತಿಳ್ಕೊ. ಮತ್ತೀಗ ಅದನ್ನ ಮೇಲಿನ ಬಲಗೈಯಲ್ಲಿ ಚಕ್ರ ಹಿಡ್ಕೊಂಡಾನ, ತಿಳಿತಾ? ತೆಳಗಿನ ಬಾಹು ಒಳಗ ಶಂಖ ಹಿಡ್ಕೊಂಡಾನ. ಮೇಲಿನ ಬಲಗೈ ಒಳಗ ಚಕ್ರ, ತೆಳಗಿನ ಬಲಗೈ ಒಳಗ ಶಂಖ, ಮೇಲಿನ ಎಡಗೈ ಒಳಗ ಗದಾ, ತೆಳಗಿನ ಇದ್ರೊಳಗ ಪದ್ಮ. ಚಕ್ರ ಶಂಖ ಗದಾ ಪದ್ಮ. ಕರೆಕ್ಟ್ ಆತ್ ನೋಡ್ರಿ. ಚಕ್ರ ಶಂಖ ಗದಾ ಪದ್ಮ ಅಂತ ಅಷ್ಟು ಉಪದೇಶ ಮಾಡ್ಲಿಕ್ಕತ್ತಾರ. ಈಗ ಅಷ್ಟು ಉಪದೇಶ ಮಾಡ್ಲಿಕ್ಕತ್ತಾರ. ಸರಿ ಹೋತಾ? ಬೇಡಪ್ಪ, ಕೈ ಮುಗಿಲಿ ಮೊದ್ಲು, ಆಮೇಲೆ ಕಾಲಿ ಹೋಗಿ. ಕೈ ಮುಗಿತೀನಿ ಮಾರಾಯ, ಕೈ ಮುಗಿತೀನಿ, ಆಮೇಲೆ ಕಾಲ್ ಮುಗಿತೀನಿ. ಕೈ ಮುಗಿಲಿ ಮೊದ್ಲು, ಹೊಟ್ಟಿಗೆ ಇಲ್ಲ ಅದಕ್ಕ. ಹಾಗಾದರೆ ದೇವರ ಬಾಹುಗಳ ಚಿಂತನೆಯನ್ನ ಮಾಡೋಣ. ಹೇಗಿದ್ದಾರೆ ಪರಮಾತ್ಮ? ನಾವು ನಮ್ಮ ಮನೆಗಳಲ್ಲಿ 4 ಕೈಗಳಿಂದ ಕೂಡಿದ ಭಗವಂತನ ಪ್ರತಿಮೆಗಳನ್ನು ನೋಡಿದಾಗ ಆ ಪ್ರತಿಮಾಂತರ್ಗತನಾದ ಗೋಲಕಗಳು, ವಾಯುಗೋಲಕ, ಲಕ್ಷ್ಮೀ ಗೋಲಕ, ಲಕ್ಷ್ಮೀ ಗೋಲಕ ಅಂತರ್ಗತನಾದ ಸಚ್ಚಿದಾನಂದ ಮೂರ್ತಿಯಾದ ಪರಮಾತ್ಮನಿಗೆ ಚತುರ್ಬಾಹುಗಳು. ಪ್ರತಿಮೆಯ ಚತುರ್ಬಾಹುಗಳಲ್ಲಿ ಆ ಬಾಹುಗಳಿವೆ. ಮೇಲಿನ ಬಲಗೈ ಕೆಳಗಿನ ಬಲಗೈ, ಮೇಲಿನ ಎಡಗೈ ಕೆಳಗಿನ ಎಡಗೈ ಎಂಬುದು 4. ಮೇಲಿನ ಬಲಗೈಗೆ ಜುಹು ಅಂತ ಹೆಸರು, ಕೆಳಗಿನ ಬಲಗೈಗೆ ಸಹಮಾನ ಅಂತ ಹೆಸರು, ಮೇಲಿನ ಎಡಗೈಗೆ ರಾಜ್ಞಿ ಅಂತ ಹೆಸರು, ಕೆಳಗಿನ ಎಡಗೈಗೆ ಸುಭೂತ ಅಂತ ಹೆಸರು. ಮೇಲಿನ ಬಲಗೈಯಲ್ಲಿ ಚಕ್ರವನ್ನು, ಕೆಳಗಿನ ಬಲಗೈಯಲ್ಲಿ ಶಂಖವನ್ನು, ಮೇಲಿನ ಎಡಗೈಯಲ್ಲಿ ಗದೆಯನ್ನು, ಕೆಳಗಿನ ಎದೆಯಲ್ಲಿ ಪದ್ಮವನ್ನು ಹಿಡ್ಕೊಂಡಿದ್ದಾನೆ. ಇಷ್ಟವ ನೋಡ್ರಿ. ಈಗ ಹಿಂಗ ಇದು ಇಷ್ಟೇ ಅಂತ ತಿಳಿಬೇಡ್ರಿ. ಮತ್ತೇನು ಅಂದ್ರ ಈ 4 ಭುಜಗಳಿಂದ ವಾಯುದೇವರ 4 ರೂಪಗಳು ಅವತಾರ ಮಾಡಿವೆ ಅಂತ ತಿಳ್ಕೊಳ್ರಿ. ವಾಯುಂ ದಿಶಾಂ ವತ್ಸಂ ವೇದ ತಾಸಾಂ ವಾಯುರ್ವತ್ಸಃ. ಆ ದಿಕ್ಕುಗಳೇನವಲ್ಲ, ಆ ದಿಕ್ಕುಗಳ ಮಗನಾಗಿದ್ದಾನೆ. ಏನೇನ್ ಹೆಸರು? ಧರ್ಮ, ವಿಜ್ಞಾನ, ವೈರಾಗ್ಯ, ಪರಮೈಶ್ವರ್ಯ ಶಾಲಿನಃ. ಇವು 4 ವಾಯುದೇವರ ರೂಪಗಳು. ಯಾವ್ದ್ಯಾವ್ದು 4 ರೂಪಗಳು? ಧರ್ಮ ಎಂಬ ರೂಪ, ಜ್ಞಾನವೆಂಬ ರೂಪ, ಮತ್ತೆ ವೈರಾಗ್ಯವೆಂಬ ರೂಪ, ಐಶ್ವರ್ಯವೆಂಬ ರೂಪ. 4 ರೂಪಗಳು ವಾಯುದೇವರದ್ದು ಬಂದಿದೆ.
ಬರೇ ಭುಜಗಳ ಚಿಂತನೆಯಲ್ಲೇ ಮುಂದುವರೆಟಿದ್ದೀವಿ ನಾವೀಗ. ಬರ್ಕೊಂಡಿಟ್ಕೋತಿದ್ದೀರಾ? ಧರ್ಮ, ವಿಜ್ಞಾನ ಅಥವಾ ಜ್ಞಾನ, ವೈರಾಗ್ಯ, ಐಶ್ವರ್ಯ ಅಂತ 4 ವಾಯುದೇವರ ರೂಪಗಳು. ವಾಯುದೇವರ ಹೆಸರುಗಳಲ್ಲ, ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ವಾಯುದೇವರ ಹೆಸರು ಅಲ್ಲವು, ವಾಯುದೇವರ ರೂಪಗಳು. ಧರ್ಮಪ್ರದರಾದವರು, ಆಮೇಲೆ ಜ್ಞಾನಪ್ರದರಾದವರು, ವೈರಾಗ್ಯಪ್ರದರಾದವರು, ಐಶ್ವರ್ಯಪ್ರದರಾದವರಾದ್ದರಿಂದ 4 ವಾಯುದೇವರ ರೂಪಗಳು ಈ ಭುಜಗಳಿಂದ ಅವತಾರ ಮಾಡಿವೆ. ಹಂಗಾರ ಭಗವಂತನ 4 ಭುಜಗಳು ವಾಯುದೇವರ ತಂದೆ ಅಂತ ಉಪಾಸನ ಮಾಡಬೇಕು. ಬಹಳ ಚಂದ ಆತ್ ನೋಡ್ರಪ್ಪ, ಬಹಳ ಚಂದ ಆತ್ ನೋಡ್ರಿ. ಹಾಗಾದರೆ ಭಗವಂತನ ಮೇಲಿನ ಕೈ ಏನಿದೆಯಲ್ಲ, ಅದಕ್ಕೆ ಜುಹು ಅಂತ ಹೆಸರದ ಅಲ್ಲ, ಎಲ್ಲಿ ಚಕ್ರ ಹಿಡ್ಕೊಂಡಿದ್ದಾರಲ್ಲ ಅಲ್ಲಿಂದ ಧರ್ಮ ಎಂಬ ವಾಯುದೇವರ ಅವತಾರ. ಆಮೇಲೆ ಸಹಮಾನ ಅಂತ ಶಂಖ ಏನದ ಅಲ್ಲ, ಅಲ್ಲಿ ಆ ಬಾಹು ಅದರಲ್ಲಿ ಶಂಖ ಹಿಡ್ಕೊಂಡಾನ, ಅದರಿಂದ ವಿಜ್ಞಾನ ಅಥವಾ ಜ್ಞಾನವೆಂಬ ವಾಯುದೇವರ ರೂಪ. ಅದಾದ ಮೇಲೆ ರಾಜ್ಞಿ ಅಂತನ್ನುವಂತಹ ಗದಾ ಏನ್ ಹಿಡ್ಕೊಂಡದ್ದು ರೂಪದ ಅಲ್ಲ, ಅದರಿಂದ ವೈರಾಗ್ಯ. ಅದಾದ ಮೇಲೆ ವೈರಾಗ್ಯವೆಂಬ ರೂಪ. ಅದಾದ್ಮೇಲೆ ಕೆಳಗಿನ ಎಡಗೈಯಲ್ಲಿ ಸುಭೂತ ಅನ್ನುವಂತಹ ಹೆಸರೇನದಲ್ಲ, ಅದಕ್ಕೆ ಶಂಖ ಹಿಡ್ಕೊಂಡಿದ್ದಾನ, ಅಲ್ಲಿ ಐಶ್ವರ್ಯವೆಂಬುವಂತಹ ವಾಯುದೇವ ರೂಪ ಅದ. ಭಾರಿ ಬ್ಯೂಟಿಫುಲ್ ಅದ, ಭಾರಿ ಬ್ಯೂಟಿಫುಲ್ ಅದ. ಈಗ ಶ್ರೀಮದಾಚಾರ್ಯ ಭಾಷ್ಯಕ್ಕೆ ಹೋಗ್ಬಿಟ್ರ ಹೊಸ ಪ್ರಪಂಚ ಎಲ್ಲೋ ಹೋಗ್ಬಿಡ್ತೀವಿ. ಅದನ್ನ ನೋಡಂತ ಮುಂದೆ ವಿಚಾರ ಮಾಡೋಣಂತ. ಈಗ ಇಷ್ಟಂತರೂ ತಿಳಿತಾ? ಏನಾಯ್ತು? ತಸ್ಯ ಪ್ರಾಚೀದಿಕ ಜುಹುರ್ನಾಮ ಸಹನಾ ಸಹವಾನಾ ನಾಮ ದಕ್ಷಿಣ ರಾಜ್ಞಿ ನಾಮ ಪ್ರತೀಚಿ ಸುಭೂತಾ ನಾಮ ಉದೀಚಿ ತಾಸಾಂ ವಾಯುರ್ವತ್ಸಃ ಸಹಾಯಃ ಏವಮೇತಂ ವಾಯುಂ ದಿಶಾಂ ವತ್ಸಂವೇದ ನ ಪುತ್ರರೋಧಂ ರೋಧಿತಿ ಸೋಹಮೇತಮೇವಂ ವಾಯುಂ ದಿಶಾಂ ವತ್ಸವೇದ ಮಾ ಪುತ್ರರೋಧಂ ಮೃದಂ. ಈಗ ಇದಿಷ್ಟು ಹೇಳಿ, ತಾಸಾಂ ವಾಯು ವತ್ಸಃ, ಅವುಗಳಿಂದ ವಾಯುದೇವರು ಹುಟ್ಟಿದ್ದಾರಾದ್ರಿಂದ ಅವುಗಳ ಮಗನಿಸಿದ್ದಾನೆ ವಾಯುದೇವರು. ಸಹಾಯ ಏಮೇತಂ ವಾಯುಂ, ಯಾರು ಹೀಗೆ ವಾಯುದೇವರನ್ನು ದಿಶಾಂ ವತ್ಸಂವೇದ, ಆ ಭುಜಗಳ ಮಗನೆಂಬುದಾಗಿ ಚಿಂತನೆ ಮಾಡ್ತಾರೋ, ನ ಪುತ್ರರೋಧಂ ರೋದಿತಿ, ಇನ್ನೊಬ್ಬರಿಗೆ ಮಕ್ಕಳಾಗಿ ಹುಟ್ಟಿ ಅಳುವುದಿಲ್ಲ. ಅಂದ್ರೆ ಅವರಿಗೆ ಸಂಸಾರ ಪ್ರಾಪ್ತಿ ಇಲ್ಲ. ಮತ್ತೊಬ್ಬರ ಮಗ ಆಗೋದು, ಮತ್ತೊಬ್ಬರ ಮಗ ಆಗೋದು, ಹಿಂಗೆ ಎಷ್ಟು ಸರ್ತಿ ಇನ್ನೊಬ್ಬರ ಮಕ್ಕಳು ಹಾಕೋತ ಕುಡಿದ್ರಪ್ಪ ನೀವು, ಆಗುವುದಿಲ್ಲ, ಮೋಕ್ಷಣೆ ಆಗ್ತದ ಅಂತ. ಸೋ ಅಹಂ ಏವಮೇತಂ ವೇದ ವಾಯುಂ ದಿಶಾ ವತ್ಸಂ ವೇದ ಮಾ ಪುತ್ರರೋಧಂ ಮೃದಂ. ಈ ರೀತಿಯಾಗಿ ನಾನು ಭಗವಂತನ ಗುಣಗಳ ಉಪಾಸನೆ ಮಾಡಿದ್ದರಿಂದ ಮತ್ತೆ ಹುಟ್ಟಿ ಸಂಸಾರಕ್ಕೆ ಬಂದು ಮಕ್ಕಳಾಗಿ ಅಳಲಿಲ್ಲ, ಮಗುವಾಗಿ ಅಳ್ಳಿಲ್ಲ ಅಂತ ಹೇಳ್ತಿದ್ದಾರೆ. ಯಾರು? ಮಹಾಲಕ್ಷ್ಮೀ ದೇವಿ ಹೇಳುತ್ತಿದ್ದಾಳೆ. ಗೊತ್ತಾಯ್ತಾ? ಇದಿಷ್ಟು ಉಪಾಸನೆಯನ್ನ ಮಾಡಿದ ಮಹಾನುಭಾವಳೆ ಯಾರು? ಮಹಾಲಕ್ಷ್ಮೀ ದೇವಿ. ಏನಂತಾಳ ಮಹಾಲಕ್ಷ್ಮೀ ದೇವಿ? ನಾನು ಭಗವಂತನ 4 ಭುಜಗಳ ಚಿಂತನೆಯನ್ನು ಮಾಡ್ತಾ ಇದ್ದೇನೆ. ಜುಹು, ಆಮೇಲೆ ಸಹಮಾನ, ರಾಜ್ಞಿ, ಸುಭೂತ ಎನ್ನುವ 4 ಭುಜಗಳು ಪೂರ್ವ ದಕ್ಷಿಣ ಪಶ್ಚಿಮೋತ್ತರಗಳಲ್ಲಿ ಇರುವಂತಹದ್ದು. ಜುಹು ಎಂಬುವ ಕೈಯಲ್ಲಿ ಚಕ್ರವೆಂಬುವಂತಹ ಆಯುಧವಿದ್ದರೆ ಆ ಭುಜದಿಂದ ಆ ಬಾಹುವಿನಿಂದ ಧರ್ಮ ಎಂಬ ಹೆಸರಿನ ವಾಯುದೇವರ ಅವತಾರ ಆಗಿದೆ. ಕೆಳಗಡೆಗೆ ಸಹಮಾನ ಎಂಬುವಂತಹ ಕೈ ಇದ್ರೆ ಆ ಕೈಯಲ್ಲಿ ಶಂಖ ಇದೆ, ಅಲ್ಲಿ ಜ್ಞಾನವೆಂಬುವಂತಹ ವಾಯುದೇವರ ರೂಪವ ಅವತಾರವಾಗಿದೆ. ಮೇಲಿನ ಎಡಗೈಯಲ್ಲಿ ಅದು ಮತ್ತೆ ಪಶ್ಚಿಮಕ್ಕೆ ಇರುವಂತಹದ್ದು, ಅದಕ್ಕೆ ಹೆಸರು ರಾಜ್ಞಿ ಅಂತ ಗದಾ, ಅಲ್ಲಿರುವಂತಹದ್ದು ವಾಯುದೇವರು ವೈರಾಗ್ಯ ಎಂಬ ಹೆಸರಿನಿಂದ ಅವತಾರ ಮಾಡಿದ್ದಾರೆ. ಕೆಳಗಿನ ಎಡಗೈಯಲ್ಲಿ ಉತ್ತರಕ್ಕೆ ಇರುವಂತಹದ್ದು ಯಾವುದೋ, ಅದು ಯಾವುದು ಅಂತ ಕೇಳಿದ್ರೆ ಸುಭೂತ ಅಂತ ಹೆಸರು, ಅಲ್ಲಿ ಪದ್ಮವಿದೆ, ಅಲ್ಲಿಂದ ಹುಟ್ಟಿ ಬಂದಿರುವಂತಹ ವಾಯುದೇವರು ಐಶ್ವರ್ಯ ಎಂಬ ಹೆಸರಿನಿಂದ ಇದ್ದಾರೆ ಎಂಬುದಾಗಿ ಯಾರು ಉಪಾಸನೆ ಮಾಡ್ತಾರೋ ಅವರು, ಅಂದ್ರೆ ಈ ಭುಜಗಳು ವಾಯುದೇವರ ತಂದೆ. ದಿಶಾಂವತ್ಸಹ ಅಂತ ವಾಯುದೇವರ ಹೆಸರು. ಹೀಗೆ ಉಪಾಸನೆ ಮಾಡಿದವರಿಗೆ ಪುನರ್ಜನ್ಮ ನ ವಿದ್ಯತೆ, ಮತ್ತೆ ಪುನರ್ಜನ್ಮ ಬರುವುದಿಲ್ಲ ಅಂತ ತಿಳಿಸಿದ್ದಾರೆ. ಇಷ್ಟು ಉಪಾಸನಾ ಕ್ರಮ. ಎಷ್ಟು ಚಂದ ಉಪಾಸನಾ ಕ್ರಮ ಬಂದ ನೋಡ್ಕೊಂಡ್ಬಿಡ್ರಿ. ಬ್ಯೂಟಿಫುಲ್ ಆದ ಉಪಾಸನಾ ಕ್ರಮ ಅದ. ಈಗ ಒಂದೊಂದೇ ಬಿಡಿಸೋಣ ಅಂತ. ಏನ್ ಬಿಡಿಸೋಣ ಅಂತಂದ್ರೆ, ಮೇಲ್ಭಾಗದಲ್ಲಿ ಇದು ಭಾಷ್ಯವನ್ನು ನೋಡ್ಕೊಳ್ರಿ. ಇದಿಷ್ಟು ವಿಷಯ ಮುಗಿತೀಗ. ಬಾಹು ತಗೊಂಡು ಪ್ರಾಚೀ ದಿಕ್ ಸಂಸ್ಥಿತಸ್ತಸ್ಯ ಬಾಹುರ್ದಕ್ಷಿಣ ಊರ್ಧ್ವಗಃ, ಪೂರ್ವ ದಿಕ್ಕಿನಲ್ಲಿ ಇರುವ ಅವನ ಮೇಲ್ಗೈಯು
ಜುಹುಹು ಜುಹು ಅಂತ ಹೆಸರು. ಯಾಕ? ಸಹ ಹೋಮಕರ್ತೃತ್ವಾತ್ ಭುಂಕ್ತೆ ಹೇತೇನ ಕೇಶವ. ಆ ಬಲಗೈಯು ಹೋಮವನ್ನ ಮಾಡ್ತದ ಹಾಗೂ ಊಟವನ್ನ ಮಾಡ್ತದ, ಅದರಿಂದ ಜುಹು ಅಂತ ಹೆಸರು. ಅಯ್ಯಯ್ಯ, ನಾವು ಮಾಡ್ತೀವಿ ಅದನ್ನ ಕೆಲಸನ, ಹಂಗಾರೆ ನಮಗೂ ಬಲಗೈಗೆ ಜುಹು ಅಂತ ಹೆಸರಿಡ್ರಿ ಅಂದ್ರೆ ನಿಮಗೆ ಜುಹು ಅಂತ ಹೆಸರಿಡಂಗಿಲ್ಲ, ಜುಹು ಬೀಚ್ ಅಂತ ಹೆಸರಿಡ್ತಾರ ಅಷ್ಟ ನಿಮಗ. ದಕ್ಷಿಣ ಸ್ತದರು ಜುಹು ಬೀಚ್ ಅಂತಾರೆ ಮುಂಬೈ ಒಳಗದಕ್ಕದ, ಅಲ್ಲಿ ಹೋಗ್ಬೇಕು ಅಷ್ಟ ಕೆಲಸ. ದಕ್ಷಿಣ ಸ್ವಧರೋ ಬಾಹು ದಕ್ಷಿಣಾದಿಕ್ ಸ್ಥಿತೋ ವಿಭು. ಬಲಗೈಯ ಕೆಳಕೈಯು ದಕ್ಷಿಣ ದಿಕ್ಕಿನಲ್ಲಿ ಇರ್ತಕ್ಕಂತಹದ್ದಾಗಿದೆ. ಸಹಮಾನ ಅಂತ ಕರೀತಾರ. ಸಪ್ರೋಕ್ತ. ಯಾಕ? ಮಾನಂ ವೇದಾತ್ಮಕಂ ಯತಃ. ಸಹ ಮಾನ ಅಂದ್ರೆ ಮಾನ ಶಬ್ದಕ್ಕ ವೇದ ಅಂತ ಅರ್ಥ. ಶಂಖೋ ವೇದಾತ್ಮಕ ಶಂಖ ಸಹಿತ ದಕ್ಷಿಣಾಧರ. ಸರಿ ಆಯ್ತಾ? ಶಂಖ ಸಹಿತವಾಗಿದೆ ಬಲಗೈಯ ಕೆಳಭಾಗವು. ಒಂದೊಂದ ಕೈ ಬರ್ಕೊಳ್ರಿ. ಈಗ ಹೇಳ್ತಾ ಹೋಗ್ತೀನಿ, ಬರ್ಕೊಳ್ರಿ. ಏನ್ ಬರ್ಕೋಬೇಕು? ಮೇಲಿನ ಬಲಗೈ ಚಕ್ರ ಹಿಡಿದಿದೆ. ಮೇಲಿನ ಬಲಗೈಯು ಚಕ್ರವನ್ನ ಹಿಡಿದುಕೊಂಡಿದೆ. ಚಕ್ರವನ್ನು ಹಿಡಿದುಕೊಂಡಿದೆ. ಜುಹು ಎಂಬ ಹೆಸರಿದೆ. ಅದರಿಂದ ಧರ್ಮನಾಮಕ ವಾಯುದೇವರು ಅವತರಿಸಿದ್ದಾರೆ ಎಂದು ಮಹಾಲಕ್ಷ್ಮಿ ಉಪಾಸನೆ ಮಾಡಲ್ಲ. ಅದೇನ್ ಬರ್ಕೋಬೇಡ್ರಿ. ವಾಯುದೇವರು ಅವತರಿಸಿದ್ದಾರೆ ಇಷ್ಟು ಬರ್ಕೊಡ್ರಿ ಸಾಕು. ಸರಿನಾ? ಈಗ ಜುಹು ಅಂತ ಬರ್ಕೊಂಡಾಗ ಒಂದೇ ನಿಮಿಷ ತಡ್ರಿ, ನಾ ಹೇಳಿದ್ಮೇಲೆ ಬರ್ಕೊಳ್ರಿ. ಜುಹು ಎಂದು ಬರೆದುಕೊಂಡ್ರೆ ಏನಾಗ್ತದ ಅಂತಂದ್ರೆ ಹೋಮ ಮಾಡುವುದು ಮತ್ತು ಊಟ ಮಾಡುವುದು ಅಂತದ. ಹಾಗಾದ್ರೆ ದೇವರ ಬಲಗೈ ಊಟ ಮಾಡ್ತದ ಹೋಮ ಮಾಡ್ತದ ಎಂಬುದಕ್ಕೆ ಜುಹು ಅನ್ನೋದಾದ್ರೆ ನಮ್ದು ಅದೇ ಕೆಲಸ ಆಗ್ತದ ಅಂತಂದ್ರೆ ಇಲ್ಲಿ ಜುಹು ಅನ್ನೋ ಶಬ್ದಕ್ಕ ಹೋಮಕರ್ತ ಅಂದ್ರ ಕೊಡುವುದು ತೆಗೆದುಕೊಳ್ಳುವುದು ಅಂತ ಅರ್ಥ. ಅದಕ್ಕೆ ಬರ್ಕೊಳ್ರಿ. ಜುಹು ಈಸ್ ಈಕ್ವಲ್ ಟು ಭಕ್ತರಿಗೆ ನೀಡುವುದು ಹಾಗೂ ಭಕ್ತರು ನೀಡಿದ್ದನ್ನ ಸ್ವೀಕರಿಸುವುದು. ಅದಕ್ಕಾಗಿ ದೇವರ ಮೇಲಿನ ಬಲಭುಜಕ್ಕೆ ಜುಹು ಜುಹು ಅಂತ ಕರೀತಾರ. ಹೆಂಗ್ ಕಲ್ಪನಾ ಮಾಡ್ಕೊಳ್ರಿ. ಏನ್ ಕಲ್ಪನಾ ಮಾಡ್ಕೋಬೇಕು ಅಂದ್ರೆ ದೇವರು ಭಕ್ತರಿಗೆ ಕೊಡ್ತಿದ್ದಾನೆ ಅಂದ್ರೆ ಆ ಮೇಲಿನ ಬಲಗೈ ಇದೆಯಲ್ಲ ಅದರಿಂದ ಕೊಡ್ತಾನೆ. ನಾವೇನ ಭಗವಂತನಿಗೆ ಸಮರ್ಪಣೆ ಮಾಡಿದ್ರೆ ಆ ಕೈಯಿಂದ ತಗೊಳ್ತಾನೆ. ಕೊಡುವುದು ತಗೊಳ್ಳುದು. ನೀವು ಭಕ್ತರಿಗೆ ಏನೇನು ಸಮರ್ಪಣೆ ಮಾಡ್ತೀರೋ ಅಷ್ಟು ಆ ಕೈಯಿಂದ ತಗೋತಾನೆ. ಏನೇನು ಅವ ಕೊಡ್ತಾನೋ ಅಷ್ಟು ಆ ಕೈಯಿಂದ ಕೊಡ್ತಾನ ಅಂತ ತಿಳ್ಕೊಳ್ಬೇಕು ಜುಹು ಅನ್ನೋದಕ್ಕೆ. ಅಥವಾ ಚಕ್ರೇಣ ಶತ್ರುನಿತ್ಯಥವಾ ಜುಹು. ಇನ್ನೊಂದು ಅರ್ಥವನ್ನು ಹೇಳ್ತಾರೆ, ಬರ್ಕೊಳ್ರಿ. ಅಥವಾ ಚಕ್ರದಿಂದ ಶತ್ರುಗಳನ್ನ ನಾಶ ಮಾಡ್ತಾನಾದ್ರಿಂದಲೂ ಜುಹು ಅಂತ ಕರೀತಾರ. ಬಾಹುರ್ಜುಹೋತಿ ಚಕ್ರೇಣ ಶತ್ರುನಿತ್ಯಥವಾ ಜುಹೂಹು ಅಂತ ಕರೀತಾರೆ. ಶತ್ರುಗಳ ಸಂಹಾರ ಮಾಡುವಂತಹ ಬಾಹು ಅದು. ಯಾಕೆ? ಚಕ್ರ ಹಿಡ್ಕೊಂಡಾನ. ಚಕ್ರ ಹಿಡ್ಕೊಳ್ಳೋದ್ರಿಂದ ಚಕ್ರವನ್ನ ಹಿಡಿದಿರುವಂತಹ ಬಾಹು ಏನ್ ಮಾಡ್ತದ ಅಂತ ಕೇಳಿದ್ರೆ ಶತ್ರುಗಳನ್ನು ಸಂಹಾರ ಮಾಡ್ತಾ ಅದರಿಂದ ಜುಹು ಅಂತ ಕರೀತಾರ. ಸರಿ ಆಯ್ತಾ? ಈಗ ನೋಡ್ರಿ, ಇಲ್ಲಿ ವಾಯುದೇವರ ಕೆಲಸ ಏನದ ಅಂತ ಕೇಳಿದ್ರೆ ಬಹಳ ಚಂದದ. ಧರ್ಮ ಎಂಬ ಹೆಸರಿನಿಂದ ಹುಟ್ಟ್ಯಾರ. ಆ ಕೈಯಲ್ಲಿ ಚಕ್ರ ಅದ. ಸೊ ಧರ್ಮಚಕ್ರವನ್ನ ನಡೆಸುವಂಥವ್ರು ಯಾರಾದ್ರು ಅಂದ್ರೆ ವಾಯುದೇವರಾದರು. ಧರ್ಮಚಕ್ರ ಅಂತೀವೋ ಇಲ್ಲ, ಧರ್ಮಚಕ್ರ ನಡಿಬೇಕು ಅಂತ ಇರ್ತದೆ. ಚಕ್ರ ತಿರುಗುತ್ತಾ ಹೋಗ್ತಿರ್ತದೆ. ಅದಕ್ಕೆ ಧರ್ಮನಾಮಕರಾದ ವಾಯುದೇವರು ಭಗವಂತ ಕೈಯಲ್ಲಿ ಚಕ್ರವನ್ನ ಹಿಡಿದಾಗ ಅಲ್ಲಿಂದ ಹುಟ್ಟಿ ಬಂದರಿಂದ ಅವರು ಧರ್ಮಚಕ್ರ ಪ್ರವರ್ತನಾಚಾರ್ಯರು ಅಂತ ಕರೆಸಿಕೊಂಡಾರ. ಧರ್ಮಚಕ್ರ ಪ್ರವರ್ತನಾಚಾರ್ಯ ಅಂತ ಕರೆಸಿಕೊಂಡದ್ರಿಂದಲೇನೆ ಶ್ರೀಮದಾಚಾರ್ಯರಾಗಿ ಧರ್ಮಚಕ್ರವನ್ನ ಪ್ರವರ್ತನ ಮಾಡ್ಯಾರ. ಅವರು ಬರೀ ಅಲ್ಲೊಂದೇ ಮಾಡ್ಯಾರ ಅಂತ ತಿಳ್ಕೊಬೇಡ್ರಿ. ಹನುಮಂತನಾಗಿದ್ದಾಗ್ಲೂ ಧರ್ಮಚಕ್ರ ಪ್ರವರ್ತನ, ಭೀಮನಾಗಿದ್ದಾಗ್ಲೂ ಧರ್ಮಚಕ್ರ ಪ್ರವರ್ತನ, ಮಧ್ವರಾಗಿದ್ದಾಗ್ಲೂ ಮಾಡಿದ್ದಾರೆ. ಈಗ ಮಜಾ ಬಂತ ನೋಡ್ರಿ, ಧರ್ಮಚಕ್ರ ಪ್ರವರ್ತನಾಚಾರ್ಯ ಅಂಬುದು ಮಜಾ ಬಂತ ಈಗ. ಸರಿ ಆಯ್ತಾ? ಮುಂದ ಎರಡನೇ ಇತ್ತು. ಕೆಳಗೈಗೆ ಹೆಸರೇನದ ಅಂತ ಕೇಳಿದ್ರೆ ಅದಕ್ಕ ಸಹಮಾನ ಅಂತ ಹೆಸರದ. ಸಹಮಾನ ಅಂದ್ರೆ ಏನು ಅಂದ್ರೆ ಕೈಯಲ್ಲಿ ಶಂಖ ಅದ. ಬರ್ಕೊಂಡು ಇಟ್ಕೊಳ್ರಿ. ಸಹಮಾನ ಶಂಖ ಅನ್ನೋದು ವೇದಾತ್ಮಕವಾದದ್ದು. ವೇದದಿಂದ ಅಂದ್ರೆ ವೇದಾಭಿಮಾನಿಯಾದ ಮಹಾಲಕ್ಷ್ಮಿಯಿಂದ ಅಭಿಮನ್ಯಮಾನವಾದದ್ದು. ಅದರಿಂದ ಮಾನ ಅನ್ನೋ ಶಬ್ದಕ್ಕ ಪ್ರಮಾಣ.
ಮಾನ ಶಬ್ದಕ್ಕೆ ಪ್ರಮಾಣ ಯಾವುದು? ವೇದಗಳೆಂಬ ಪ್ರಮಾಣ. ಆ ವೇದಗಳೆಂಬ ಪ್ರಮಾಣದಿಂದ ಕೂಡಿದ್ದಾಗಿದೆ ಶಂಖವು. ಅಂತಹ ಶಂಖವನ್ನ ಹಿಡಿದ ಕೆಳಗಿನ ಬಲಗೈಯಿಯು ಸಹಮಾನ ಅಂತ ಹೆಸರು. ಅಂತಹ ಸಕಲ ವೇದಾಭಿಮಾನಿಗಳಾದವಳು ಮಹಾಲಕ್ಷ್ಮಿ. ಆ ವೇದಗಳೇ ಸ್ವರೂಪವೇ ಆಗಿದೆ ಭಗವಂತನ ಕೈಯಲ್ಲಿರುವಂತಹ ಶಂಖ. ಆ ಶಂಖ ಅದು ಶಂಖ ವೇದದ ಸ್ವರೂಪ, ವೇದ ಸ್ವರೂಪಭೂತವಾದ ಶಂಖ, ಅದಕ್ಕೆ ಸಹಮಾನ. ಅದರಿಂದ ಇಟ್ಕೊಂಡಾನ ಪರಮಾತ್ಮ ಕೈಯಲ್ಲಿ, ಬಲಗೈಯಲ್ಲಿ. ಗೊತ್ತಾಯ್ತಾ? ಈಗ ಮುಂದೆ ನೋಡ್ರಿ, ಅಲ್ಲಿ ಯಾವ ವಾಯುದೇವ ರೂಪ ಹುಟ್ಟಿದ ಅಂದ್ರೆ ಜ್ಞಾನ ಅಂತ ವಾಯುದೇವರದ, ಹೌದೋ ಇಲ್ಲೋ? ಹಂಗಾರ ಶ್ರೀಮದಾಚಾರ್ಯರು ಎಷ್ಟು ಜ್ಞಾನ ಕಾರ್ಯ ಮಾಡ್ಯಾರಪ್ಪ? ಭೀಮಸೇನ್ ದೇವ್ರು ಎಷ್ಟು ಜ್ಞಾನ ಕಾರ್ಯ ಮಾಡ್ಯಾರ, ಹನುಮಂತ ದೇವ್ರು ಎಷ್ಟು ಜ್ಞಾನ ಕಾರ್ಯ ಮಾಡ್ಯಾರ ನೋಡ್ರಿ. ಅಷ್ಟು ಅದು ಆ ರೂಪದ ಕೆಲಸ. ಗೊತ್ತಾಯ್ತಾ? ಶಂಖ ಜ್ಞಾನಕ್ಕೆ ಸಂಬಂಧಪಟ್ಟದ್ದು. ಅದಕ್ಕೆ ಏನು ಗೊತ್ತಾಯ್ತು? ಶಂಖ ಜ್ಞಾನಕ್ಕೆ ಸಂಬಂಧಪಟ್ಟದ್ದು. ಅಲ್ಲಿ ವಾಯುದೇವರು ವಿಜ್ಞಾನ ಅಥವಾ ಜ್ಞಾನ ಎಂಬ ರೂಪದಿಂದ ಹುಟ್ಟಿದ್ದಾರೆ. ಅವರೇ ತಮ್ಮ ಗ್ರಂಥದ ತುಂಬ ಬರೇ ಮಾನ ಪ್ರಮಾಣ ಕೊಟ್ಟುಕೋತ ಹೋಗ್ತಿರ್ತಾರೆ. ಪ್ರಮಾಣ ಇಲ್ಲದೆ ಮಾತಾಡಂಗಿಲ್ಲ ಅವರು. ಸರಿ, ಮುಂದ ಮೇಲಿನ ಎಡಗೈ, ಅದಕ್ಕೇನ್ ಹೆಸರದ ನೋಡ್ಕೊಳ್ರಿ ಪ್ರಮಾಣದಲ್ಲಿ. ಪ್ರತೀಚಿ ದೀಕ್ಷಿತಸ್ಯ ವಾಮಬಾಹುಸ್ತಥೋತರಃ ರಾಜಿಯುಕ್ತ ಗದಾಯುಕ್ತೋ ರಾಜ್ಞಿ ನಾಮ ಪ್ರಕೀರ್ತಿತಃ. ರಾಜ್ಞಿ ಅಂತ ಹೆಸರದಕ್ಕೆ. ಯಾಕಂದ್ರೆ ಶೋಭಾಯಮಾನವಾದ ಗದ. ರಾಜ್ಞಿ ಅನ್ನೋ ಶಬ್ದಕ್ಕೆ ಹಂಗ್ ಬರ್ಕೊಳ್ರಿ. ಚಂದನ ಗದ ದೇವರ ಕೈಯಲ್ಲಿ ಇದ್ದದ್ದು ಗದ, ಫಸ್ಟ್ ಕ್ಲಾಸ್ ಗದ. ಹನುಮಂತ ದೇವ್ರ ಕೈಯಾಗಿನ ಗದ, ಭೀಮಸೇನ್ ದೇವ್ರ ಕೈಯಾಗಿನ ಗದ, ಮಧ್ವಾಚಾರ್ ಹಣಿ ಮೇಲಿನ ಗದ. 3 ಗದ. ವಾಹ್, ಕ್ಯಾ ಬಾತ್. ಎಲ್ಲೆಲ್ಲಿ ಗದ ಅವ? ಹನುಮಂತನ ಕೈಯಲ್ಲದ, ಭೀಮಸೇನನ ಕೈಯಲ್ಲದ, ಮಧ್ವಾಚಾರ ಹಣಿ ಮೇಲದ. 3 ಕಡೆಯಲ್ಲಿರುವಂತಹ ಗದೆ. ಅಲ್ಲಿ ಏನ್ ಹೆಸರು? ವೈರಾಗ್ಯ ಅಂತ ಅರ್ಥ. ವೈರಾಗ್ಯ ಆ ರೂಪ ಯಾವ್ದದು? ವೈರಾಗ್ಯ ರೂಪದ. ಹಾಗಾಗಿ ಭಗವಂತನ ಕೈಯಲ್ಲಿರುವಂತಹ ಗದೆ, ಆ ಗದೆ ಹಿಡ್ಕೊಂಡಿರುವಂತಹ ಬಾಹು, ಅದಕ್ಕೆ ರಾಜ್ಞಿ ಅಂತ ಹೆಸರು. ಅಲ್ಲಿಂದ ಹುಟ್ಟಿ ಬಂದಿರುವಂತಹ ವಾಯುದೇವರು ವೈರಾಗ್ಯ ರೂಪದಿಂದ ಇದ್ದಾರ. ನಮಗೆ ವೈರಾಗ್ಯ ಬೇಕು ಅಂದ್ರೆ ಕಮಲನಾಭನ ಚಿಹ್ನೆಗಳನ್ನು ಧರಿಸಿಕೊಂಡು ಬೆರೆಯಿರೋ. ಆ ಗದಾ ಹಚ್ಕೊಳ್ರಿ ಹಣಿ ಮೇಲೆ, ಗೋಪಿಚಂದ್ರ ಹಚ್ಕೊಳ್ರಿ, ಚಂದ ವೈರಾಗ್ಯದಿಂದ ಇರ್ರಿ ಅಂತ ಅರ್ಥ ಅದಕ್ಕೆ. ನೆಕ್ಸ್ಟ್ ಕೊನೆಯದು ಏನದು? ಆ ಕೆಳಭಾಗದಲ್ಲಿ ಶ್ರಿಯ ಆಧಾರ ಪದ್ಮಿತ್ವಾತ್ ಸುಭೂತ ನಾಮಕ ಸ್ಮೃತಃ. ತಿಳಿತೇನ್ರಿ? ಸುಭೂತ ಅಂತ ಹೆಸರು. ಯಾಕ? ಪದ್ಮದ ಅಲ್ಲಿ. ಪದ್ಮ ಅಂದ್ರೆ ಲಕ್ಷ್ಮೀ ದೇವಿಯಿಂದ ಅಭಿಮನ್ಯಮಾನವಾದದ್ದು, ಸಂಪತ್ತಿಯದು ದೃಷ್ಟಾಂತ. ಅಲ್ಲಿ ವಾಯುದೇವರು ಐಶ್ವರ್ಯ ಎಂಬ ಹೆಸರಿಂದ ಹುಟ್ಟಿದ್ದಾರೆ. ಫಸ್ಟ್ ಕ್ಲಾಸ್. ಶ್ರೇಯ ಆಧಾರ ಪದ್ಮಿತ್ವಾತ್. ಯಾಕ? ಲಕ್ಷ್ಮೀದೇವಿಯ ಆಸನವೇ ಕಮಲ. ಲಕ್ಷ್ಮೀದೇವಿ ಕೂಡ್ತಾಳ ಅದ್ರೊಳಗ. ಲಕ್ಷ್ಮೀದೇವಿಯ ಆಸನವೆನಿಸಿರುವಂತಹ ಕಮಲದಲ್ಲಿ ಅಲ್ಲಿಂದ ಹುಟ್ಟಿದ ವಾಯುದೇವರು ಐಶ್ವರ್ಯ ಎಂಬ ರೂಪದಿಂದ ಇದ್ದಾರ. ಆ ಬಾಹುಗಳಿಗೆ ದಿಕ್ಕು ಅಂತ ಹೆಸರದ. ದಿಗ್ನಾಮಾನಶ್ಚತೆ ಪ್ರೋಕ್ತ ಧರ್ಮಜ್ಞಾನಾದಿ ದೇಶನಾಥ. ಒಂದೊಂದು ಭುಜಗಳಿಂದ ಒಂದೊಂದನ್ನು ಕೊಡ್ತಾನೆ ಪರಮಾತ್ಮ. ತೇಭ್ಯೋ ಜಾತೋ ಮಹಾವಾಯು. ಮುಖ್ಯ ಪ್ರಾಣದೇವರು ಅಲ್ಲಿಂದ ಹುಟ್ಟ್ಯಾರ. ದಿಶಾಂ ವತ್ಸ ತತಸ್ಮೃತಃ. ದಿಶಾಂ ವತ್ಸ ಅಂತ ಕರೀತಾರೆ. ಧರ್ಮಜ್ಞಾನಾದಿ ರೂಪೇಣ ವಿಷ್ಣೋರ್ ಬಾಹು ಚತುಷ್ಟಯಾತ್. ಧರ್ಮಜ್ಞಾನಾದಿ ರೂಪದಿಂದ 4 ಬಾಹುಗಳಿಂದ ಹುಟ್ಟಿದ್ದಾರೆ. ಜಾತಂ ವಾಯುಂ. ಹಿಂಗ್ ಹುಟ್ಟಿರುವಂತಹ ವಾಯುದೇವರನ್ನ ವಿದಿತ್ವೈವ ತಿಳಿದರೇನೆ ಪುತ್ರೋ ಭೂತ್ವ ನರೋದಿತಿ. ಇವ ಇನ್ನೊಬ್ಬರಿ ಮಕ್ಕಳಾಗಳೋದಿಲ್ಲ. ನ ಜಾಯತೆ ನ ಮ್ರಿಯತೆ ಮುಕ್ತೋ ಭೂತ್ವ ಸುಖೀ ಭವೇತ. ಮುಕ್ತನಾಗಿ ಸುಖನಾಗ್ತಾನೆ, ಹುಟ್ಟುವುದಿಲ್ಲ, ಸಾಯೋದಿಲ್ಲ. ವಾಯುಂ ಹರೇಹೇ ಸುತಂ ಜ್ಞಾತ್ವ. ವಾಯುದೇವರನ್ನು ಭಗವಂತನ ಮಗನೆಂಬುದಾಗಿ ತಿಳಿದು ನಾಹಂ ಪುತ್ರ ತಯಾರುದಂ. ನಾನು ಮಗನಾಗಿ ಅಳ್ಳಿಲ್ಲ. ಹರೇಹೇ ಪ್ರಸಾದ ಸಾಮರ್ಥ್ಯಾತ್. ಭಗವಂತನ ಅನುಗ್ರಹದಿಂದ ಅಜರ ಚಾಮರ ಕ್ಷಯಂ. ನಾನು ಉಪ್ಪುರಹಿತಳಾಗಿದ್ದೇನೆ, ಅಮರಳಾಗಿದ್ದೇನೆ. ಅನಾದಿಕಾಲ ಸಂಬಂಧಾತ್. ಅನಾದಿ ಕಾಲದ ಸಂಬಂಧ ಇದ್ದದ್ರಿಂದ ಇತ್ಯುವಾಚ ಪರಾರಮ. ಹೀಗೆ ಲಕ್ಷ್ಮೀದೇವಿಯು ಹೇಳಿದಳು. ಸರಿ ಆತೇನ್ರಿ? ವಿಷಯ ತಿಳಿತಾ? ಲಕ್ಷ್ಮೀದೇವಿಯ ಉಪಾಸನೆಯ ಒಂದು ಮುಖ ಏನಂತ ಹೇಳ್ಕೋಬೇಕು? ಲಕ್ಷ್ಮೀದೇವಿಯ ಉಪಾಸನೆಯ ಒಂದು ಮುಖವನ್ನಾಗಿ ತಿಳಿದುಕೊಳ್ಳಬೇಕು. 152ನೇ ಪುಟದಲ್ಲಿದ್ದ ಭಾಷ್ಯದ ಪ್ರತಿವಾಕ್ಯಗಳನ್ನು ಹೇಳಿ ಮುಕ್ತಾಯ ಮಾಡಿದ್ದೀವಿ. ಈಗ ನೋಡ್ರಿ ಏನಾಯ್ತು? ಅನಾದಿಕ ಹರೇಹೇ ಪ್ರಸಾದ ಸಾಮರ್ಥ್ಯಾತ್. ಭಗವಂತನ ಪ್ರಸಾದದಿಂದ ಅನಾದಿ ಕಾಲದಿಂದಲೂ ನಾನು ಎಂದೂ ಕೂಡ ಹುಟ್ಟೇ ಇಲ್ಲ ಅಂತ ಲಕ್ಷ್ಮೀದೇವಿ. ನನಗೆ ಅಂಥ ಪ್ರಸಂಗನೇ ಬರಲಿಲ್ಲ.
ನಾನು ನಿತ್ಯ ಮುಕ್ತಳಾಗಲಿಕ್ಕೆ ಇನ್ನೊಬ್ಬರ ಹೊಟ್ಟೆಯಲ್ಲಿ ಹುಟ್ಟಿ ಮಗುವಾಗಿ ಅತ್ತು ಹಾಲು ಕುಡಿಸ್ತಿರೇನೋ, ಊಟಕ್ಕೆ ಹಾಕ್ತಿರೇನೋ, ನನಗ ಸ್ನಾನ ಮಾಡಿಸ್ತಿರೇನೋ ಅಂತ ಕೇಳೋ ಪ್ರಸಂಗವೇ ಬರಲಿಲ್ಲ. ಹಾಗಾಗಿ ಈಗೊಂದು ಕೈಮುತ್ಯ ನ್ಯಾಯ ವಿಚಾರ ಮಾಡ್ರಿ. ಯಾವ ವ್ಯಕ್ತಿಗಳು ಭಗವಂತನ 4 ಭುಜಗಳಿಂದ ವಾಯುದೇವರ ಅವತಾರವಾಗಿದೆ, ಅಂದ್ರೆ ಇಂತಹ ವಾಯುದೇವರ ಜನಕವಾಗಿದೆ ಭಗವಂತನ ಭುಜ ಎಂಬುದಾಗಿ ಉಪಾಸನೆ ಮಾಡ್ತಾರೋ ಅವರಿಗೇನೇ ಜನ್ಮವಿಲ್ಲ ಅಂತಂದ್ರ ಪರಮಾತ್ಮನಿಗೆ ಜನ್ಮ ಇಲ್ಲಿಂದ ಬರಬೇಕು? ಪರಮಾತ್ಮನಿಗೂ ಜನ್ಮವಿಲ್ಲ. ಕೈಮತ್ಯ ನ್ಯಾಯ. ಹಿಂಗ್ ಉಪಾಸನ ಮಾಡಿದವರಿಗೆ ಇಲ್ಲ ಅಂತಂದ್ರೆ ಉಳಿದವರು ಎಲ್ಲಿಂದ ಬರಬೇಕಪ್ಪ ಅಂತ ಪ್ರಶ್ನೆ ಬಂತು. ತಿಳಿತಾ? ಅದಕ್ಕೆ ಇಷ್ಟು ವಿಷಯವನ್ನ ಹೇಳಿದ್ದಾರೆ. ಇಲ್ಲೊಂದ್ ಸ್ವಲ್ಪ ಸಮಸ್ಯೆ ತಗೊಳ್ಳೋಣಂತೀಗ. ಹೊಸ ಸಮಸ್ಯೆಯನ್ನ ದಾರ್ಯಾಗ ಹೊಂಟದ್ದನ್ನ ಮೈ ಮೇಲೆ ಎಳ್ಕೊಂಡು ಮಜಾ ಮಾಡೋಣಂತೀಗ. ಏನು ಆನಂದವ್ರ ದಾರ್ಯಾಗ ಹೊಂಟದ್ದನ್ನ ಮೈ ಮೇಲೆ ಎಳ್ಕೊಂಡು ಮಜಾ ಮಾಡೋದೇನು ಅಂತಂದ್ರೆ, ಹಿಂದಿನ ಪುಟದಲ್ಲಿ ಉಪನಿಷತ್ತಿನಲ್ಲಿ ಹೇಳುವಾಗ 351ನೇ ಪುಟದಲ್ಲಿ ನಾನು ಮಂತ್ರ ಮತ್ತೊಂದ್ಸರ್ತಿ ಓದ್ತಾ ಇರುವಾಗ ಹಿಂಗನಿಸ್ತು. ತಸ್ಯ ಪ್ರಾಚೀದಿಕ ಜುಹುರ್ನಾಮ ಸಹಮಾನಾಮ ದಕ್ಷಿಣ ರಾಜ್ಞಿ ನಾಮ ಪ್ರತೀಚಿ ಸುಭೂತಾ ನಾಮ ಉದೀಚಿ ತಾಸಾಂ ವಾಯುರ್ವತ್ಸಹ ಸಹಾಯ ಏವಮೇತಂ ವಾಯುಂ ದಿಶಾಂ ವತ್ ಸಂವೇದ ನ ಪುತ್ರರೋಧಂ ರೋದಿತಿ. ಇಲ್ಲಿವರೆಗೆ ಏನ್ ಪ್ರಾಬ್ಲಮ್ ಇಲ್ಲ. ಸೋಹಂ ಅಂತಹ ನಾನು ಏತಮೇವಂ ವಾಯುಂ ವಾ ದಿಶಾಂ ವತ್ ಸಂವೇದ. ಈ ಮಾತು ಯಾರು ಹೇಳಿಕತಾರ ಅಂತ ಕೇಳಿದ್ರೆ ಲಕ್ಷ್ಮೀದೇವಿಯು ಹೇಳುತ್ತಿದ್ದಾಳೆ ಅಂತದ. ಇದು ಸಹ ಅನ್ನುವಂತಹ ಶಬ್ದವು ಪುಲ್ಲಿಂಗದಲ್ಲಿ ಇದೆ. ಲಕ್ಷ್ಮೀದೇವಿಯಾದರೂ ಸ್ತ್ರೀಯಾಗಿದ್ದಾಳೆ. ಸ್ತ್ರೀಯಾದ ಲಕ್ಷ್ಮೀದೇವಿಯು ತನ್ನನ್ನ ಹೇಳಿಕೊಳ್ಳುವಾಗ ಸ್ತ್ರೀಲಿಂಗದ ಶಬ್ದವನ್ನ ಪರಿಚಯಿಸಬೇಕೇ ಹೊರತಾಗಿ ಪುಲ್ಲಿಂಗದ ಶಬ್ದದಿಂದ ಹೇಳುವುದು ಹೇಗೆ ಅನ್ನುವಂತ ಒಂದು ಸಮಸ್ಯೆ ಇವತ್ತು ಎತ್ಕೊಳ್ಳೋಣ ಅಂತ ಮಧ್ಯಾಹ್ನದಾಗ ಪೂರ್ಣ ವಿವರಣೆ ಮಾಡೋಣ ಅಂತ. ಈಗ ಇಲ್ಲಿ ವಿವರಣೆ ಏನ್ ಮಾಡೋದಿಲ್ಲ, ಇಲ್ಲಿ ನಿಲ್ಲಿಸ್ತೀನಿ ಮತ್ತು ಓದೋದನ್ನ ಮಾಡೋಣ ಅಂತ. ಸರಿ ಆಯ್ತಾ? ನೋಡ್ರಿ, ಏನ್ ಬರ್ಕೋಬೇಕು ಅಂದ್ರೆ ಸಹ ಅಂತ ಬರ್ಕೊಂಡು ಅವನು ಅಂತ ಬರ್ಕೋಬೇಕು. ಸ ಅಂತ ಬರ್ಕೊಂಡು ಅವಳು ಅಂತ ಬರ್ಕೋಬೇಕು. ಸಹ ಇಸ್ ಈಕ್ವಲ್ ಟು ಅವನು, ಸ ಇಸ್ ಈಕ್ವಲ್ ಟು ಅವಳು. ಸರಿ ಆಯ್ತಾ? ಈಗ ಈ ಉಪಾಸನೆಯನ್ನ ಮಾಡುತ್ತಿರುವಳು ಲಕ್ಷ್ಮಿ. ಲಕ್ಷ್ಮೀದೇವಿ ಏನನ್ಬೇಕಾಗಿತ್ತು? ಸಾಹಮೇತಂ ವೇವಂ ವಾಯುಂ ದಿಶಾಂ ವತ್ ಸಂವೇದ. ನಾನು ಇಂಥವಳು ನಾನು ಅಂತ ಸ್ತ್ರೀಲಿಂಗದಲ್ಲಿ ಸಾ ಎಂದು ಬಳಸಬೇಕಾದದ್ದನ್ನ ಸಹ ಎಂಬುದಾಗಿ ಪುಲ್ಲಿಂಗದಲ್ಲಿ ಯಾಕೆ ಬಳಸಿದರು? ತಿಳಿತೇನೋ? ಮಜಾ ಬಂತಿಲ್ಲೋ? ಹೆಂಗದಂತ ತಿಳ್ಕೊಂಡು ಹೇಳಿ. ಪ್ರಶ್ನೆ ಅರ್ಥ ಆಯ್ತಾ? ಸೋಹಮೇತಂ ಏವಂ ವಾಯುಂ ದಿಶಾಂ ವತ್ ಸಂವೇದ ಮಾ ಪುತ್ರ ರೋಧಂ ಮೃದಂ. ಹಂಗ ನಾ ತಿಳ್ಕೊಂಡದ್ದಕ್ಕನ ಅಳ್ಳಿಲ್ರಿ, ಇನ್ನೊಬ್ರ ಮಗಳಾಗಿ ನಾ ದುಃಖ ಪಡ್ಲಿಲ್ರಿ ಅಂತ ಹೇಳಿಕತ್ತಾಳಕಿ. ಹೌದವಾ? ನೀ ಎಲ್ಲ ಹೇಳ್ಕೊಂಡಿ, ನೀನ್ ಗಂಡಸು ಅಂತ ಯಾಕೆ ಹೇಳ್ಕೊಂಡಿ ಪ್ರಶ್ನೆ. ಅದಕ್ಕ ಶ್ರೀಮದಾಚಾರ್ಯರು ಇಲ್ಲಿ ಭಾಷೆದಲ್ಲಿ ವ್ಯಾಖ್ಯಾನ ಅರ್ಥ ಕೊಟ್ಟಾರ. ಹೆಂಗ ಯಾಕ ವಿವರಣೆಯನ್ನು ಕೊಟ್ಟಾರ. ಅದನ್ನ ಮತ್ ನಾವು ನೋಡೋಣಂತ. ಆಯ್ತಾ? ಈಗ ಇದೊಂದು ಮಹತ್ವದ ಅಂಶ ಅದ. ಏನ್ ಮಹತ್ವದ ಅಂಶ ಅದ ಅಂತಂದ್ರ, ಇದು ಅರ್ಥ ಆಗಬೇಕಾದ್ರೆ ಯಾವ್ದು ಅರ್ಥ ಆಗ್ಬೇಕಾದ್ರೆ ಛಾಂದೋಗ್ಯ ಅರ್ಥ ಆಗ್ಬೇಕಾದ್ರೆ ಷಟ್ಪ್ರಶ್ನ ಉಪನಿಷತ್ ಅರ್ಥ ಆಗ್ಬೇಕು. ಷಟ್ಪ್ರಶ್ನ ಉಪನಿಷತ್ ಅರ್ಥ ಆದ್ರೆ ಛಾಂದೋಗ್ಯ ಅರ್ಥ ಆಗ್ತದೆ. ಆದ್ರಿಂದ ಮಧ್ಯಾಹ್ನ ಪಾಠದಲ್ಲಿ ಷಟ್ಪ್ರಶ್ನ ಹಾಗೂ ಛಾಂದೋಗ್ಯಗಳನ್ನೆರಡನ್ನು ಒಟ್ಟಿಗೆ ಕೂಡಿಸಿ ಶ್ರೀಮದಾಚಾರ್ಯರ ವ್ಯಾಖ್ಯಾನ ಶೈಲಿಯನ್ನು ನೋಡೋಣ ಅಂತ. ಮಧ್ಯಾಹ್ನ ಇವತ್ತು 4 ಗಂಟೆಗೆ ಪಾಠ ಅದ. ಶ್ರೀಕೃಷ್ಣಾರ್ಪಣಮಸ್ತು.